விதைத்தால் நாளை முளைக்கும், அது நீ மறக்காதே, நீ அது நீ மறக்காதே, நீ அது நீ மறக்காதே. நேற்று நடந்தாய் காயத்தை, என்னை நியாயத்தை விடலாமா? நியாயம் காயம் அவனை அறிவான், அவனிடம் அது நீ விட்டு சொல். தோழா முன்னால் வாடா, உன்னால் முடியும், உன்னால் முடியும். தோழா முன்னால் வாடா, உன்னால் முடியும். தளபதி தளபதி நீதான் நீதான். நதி போல ஓடிக்கொண்டே இந்த வேர்வைக்கு வெற்றிகள் வேலைக்குமே, உள்ளத்தை உரைக்குமே. ஓ தோழா உன்னால் வாடா, உன்னால் முடியும், உன்னால் முடியும். தோழா உன்னால் வாடா, உன்னால் முடியும். அழகிய தமிழ் மகள் நீதானே. இன்று இழுக்காதே, நாளை 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 என்று இன்று இழுக்காதே, நீ இன்றை இழக்காதே, நீ இன்றை இழக்காதே. இன்றை விதைத்தால் நாளை முளைக்கும், அது நீ மறக்காதே, நீ அது நீ மறக்காதே, நீ அது நீ மறக்காதே. நேற்று நடந்தாய் காயத்தை, என்னை நியாயத்தை விடலாமா? நியாயம் காயம் அவனை அறிவான், அவனிடம் அது நீ விட்டு சொல். தோழா முன்னால் வாடா, உன்னால் முடியும், உன்னால் முடியும். தோழா உன்னால் வாடா, உன்னால் முடியும். தளபதி தளபதி நீதான் நீதான். நதி போல ஓடிக்கொண்டே இந்த வேர்வைக்கு வெற்றிகள் வேலைக்குமே, உள்ளத்தை உரைக்குமே. ஓ தோழா உன்னால் வாடா, உன்னால் முடியும், உன்னால் முடியும். தோழா உன்னால் வாடா, உன்னால் முடியும். அழகிய தமிழ் மகள் நீதானே. ಈ ದೊಡ್ಡ ಮ್ಯಾರಥಾನ್ ಆರ್ಗನೈಸ್ ಮಾಡ್ತಾರೆ ಆ್ಯಂಡ್ ಸುಮಾರು ಮಕ್ಕಳು ಬಂದಿದ್ದಾರೆ ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಯು ಆಲ್ಸೋ. ಇಷ್ಟು ಅರ್ಲಿ ಮಾರ್ನಿಂಗ್ ನೀವು ಬಂದು ಇದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಇಟ್ ಶೋಸ್ ಯುವರ್ ವಿಲ್. ಯಾಕಂದರೆ ಮಕ್ಕಳ ಮೇಲೆ ಆಗ್ತಕ್ಕಂಥ ಅಪರಾಧಗಳು, ಸೆಕ್ಸುವಲ್ ಹೆರಾಸ್ಮೆಂಟ್ ಏನು ಆಗ್ತಾ ಇದ್ದಾವೋ ಈ ಪ್ರಮಾಣ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತ ಹೇಳ್ತಾ ಇದ್ದೀವಿ. ಯಾಕೆಂದರೆ 18 ವರ್ಷದ ಅವ್ರಿಗೆ ಗೊತ್ತಾಗಲ್ಲ ಮಕ್ಕಳಿಗೆ ಯಾವ ರೀತಿ ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು, ಇಂಥವೆಲ್ಲ ಏನಿದಾವೋ ಅವುಗಳನ್ನು ಅರ್ಥಕೊಂಡು ಮಕ್ಕಳಿಗೆ ಏನಾದರೂ ಸ್ವಲ್ಪ ನಿಮಗೆ ಏನಾದರೂ ಆ ರೀತಿ ಅನಿಸಿದರೆ ನಿಮ್ಮ ಪೇರೆಂಟ್ಸ್ಗೆ ಹೇಳೋದಾಗಿರ್ಬೋದು, ಅಥವಾ ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ಅಧ್ಯಾಪಕರಿಗೆ ಹೇಳೋದಾಗಿರ್ಬೋದು, ಅಥವಾ ಹತ್ತಿರದ ಯಾವುದಾದ್ರೂ ಪೊಲೀಸರಿಗೆ ಕಾಲ್ ಮಾಡೋದಾಗಿರ್ಬೋದು. ಅದರ ಜೊತೆಗೆ ಈಗ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ಬಂದಿದೆ 1098 101098 ನಂಬರ್, ಅದಕ್ಕಾದ್ರೂ ಕಾಲ್ ಮಾಡೋದಾಗಿರ್ಬೋದು. ಈ ರೀತಿ ಮಾಡಿದಾಗ ಇದನ್ನು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯಗಳನ್ನು ನಾವು ಕಡಿಮೆಗೊಳಿಸ್ಬೋದು.
T-shirt team, please try to vacate some. Not straight in the court. Lift down. Mic check करते हैं। अच्छा। Okay, before the start of marathon, are you ready to dance? So we have our Zumba specialist, JDA Jackie, to please take over the stage. Shall we dance now? Are you ready? Yeah, that's great. Please vacate the stage. ಲೆಫ್ಟ್ ಸೈಡ್ ವೇದಿಕೆ ಎಡಭಾಗದಲ್ಲಿ ಗರ್ಲ್ಸ್ ಇಟ್ಕೋಬೇಕು. ಬಿಲೋ 16 years ಗರ್ಲ್ಸ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಪ್ಲೀಸ್ ಅಸೆಂಬಲ್. ಟುವರ್ಡ್ಸ್ ಲೆಫ್ಟ್ ಸೈಡ್ ದಯವಿಟ್ಟು ಅಲ್ಲಿ ಯಾರು ನಿಂತ್ಕೊಂಡಿದ್ರು ಆಲ್ರೆಡಿ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಅಸೆಂಬಲ್ ಈ ಕಡೆ ಮಾಡಿದ್ರು ನೋಡಿ ಆಲ್ರೆಡಿ 16 years ಬಿಲೋ. ಪೋಕ್ಸೋ ಮತ್ತೆ ಚೈಲ್ಡ್ ಅಬ್ಯೂಸ್ ಮತ್ತೆ ಡ್ರಗ್ ಬಗ್ಗೆ ನಿಮ್ಗೆ ಅವೇರ್ನೆಸ್ ಅನ್ನ ಕೊಡಬೇಕು.
ನಿಮ್ಮೆಲ್ರಿಗೂ ಅದ್ರ ಬಗ್ಗೆ ತಿಳುವಳಿಕೆ ಬರಬೇಕು ಅನ್ನೋ ಕಾರಣಕ್ಕೆ ನಾವು ಆ ಒಂದು ವಿಷಯವನ್ನ ಇಟ್ಕೊಂಡು ಇವತ್ತು ಇಲ್ಲಿ ಮ್ಯಾರಥಾನ್ ಅನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಮ್ಯಾರಥಾನ್ಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮ್ಯಾರಥಾನ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ರೋಟರಿ ಕ್ಲಬ್ನ ಡಿಸ್ಟ್ರಿಕ್ಟ್ ಗವರ್ನರ್ ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಆತ್ಮೀಯ ಸ್ವಾಗತ. ಕೋಲಾರದಿಂದ ನಿಮ್ಮೆಲ್ಲರ ನೆಚ್ಚಿನ ಏನು ಯಾರು ಕೇಳಿದ್ರು ಹೇಳ್ತಾರೆ CMR ಶ್ರೀನಾಥ್ ಅಂದ್ರೆ, ಸೊ CMR ಶ್ರೀನಾಥ್ ಅಣ್ಣ ಬಂದಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿರ್ತಕ್ಕಂಥ ರವೀಂದ್ರನಾಥ್ ನಾರಾಯಣ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಸುರೇಶ್ ಕುಮಾರ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಜೊತೆಗೆ ನಮ್ಮ ಡಾಕ್ಟರ್ ವೇದಾಂತ್ ಕ್ಲಿನಿಕ್ ನ ಫೌಂಡರ್ ಆಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಹರೀಶ್ ಅವರು ಬಂದಿದ್ದಾರೆ, ಅವ್ರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ನಮ್ಮ ಝೋನ್ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ಮುರಳೀಧರ್ ಅವರು, ಗೌತಮಿ ಆಸ್ಪತ್ರೆಯ ಫೌಂಡರ್ ಡಾಕ್ಟರ್ ಮುರಳೀಧರ್ ಬಂದಿದ್ದಾರೆ, ಅವ್ರಿಗೂ ಆತ್ಮೀಯವಾಗಿರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ನಿಮ್ಗೆಲ್ಲ. ಸೊ ಇದೇ ರೀತಿಯಾಗಿ ನಮ್ಮ ರೋಟೇರಿಯನ್ ಶಿವಕುಮಾರ್ ಅವರು, ರೋಟೇರಿಯನ್ ಸುಧಾಕರ್ ಅವರು ಕೋಲಾರಿಂದ, ಸೊ ಅವ್ರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಕೋಲಾರದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬಹಳಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇರ್ತಕ್ಕಂಥ, ಮಕ್ಕಳಿಗೆ ಪೆನ್ನು ಪುಸ್ತಕದ ಬ್ಯಾಗು ಬಿಲ್ಡಿಂಗ್ ವರೆಗೂ ಕೂಡ ಕಟ್ಕೊಡ್ತಾ ಇರ್ತಕ್ಕಂಥ ನಮ್ಮ ಕೋಲಾರದಲ್ಲಿ ಶಿಕ್ಷಕ ಗೆಳೆಯರ ಬಳಗದ ಕಲ್ಲಂಡೂರು ನಾರಾಯಣ ಸಮಾಣ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಜೊತೆಗೆ ನಮ್ಮ ರಾಮಚಂದ್ರಪ್ಪ ಅವರು, ರೋಟೇರಿಯನ್ ರಾಮಚಂದ್ರಪ್ಪ ಅವರು, ಮತ್ತೆ ನಮ್ಮ ರೋಟೇರಿಯನ್ ಪ್ರಶಾಂತ್ ಸರ್, ಮತ್ತೆ ನಮ್ಮ ಭಗವಾನ್ ಮಹಾವೀರ್ ಜೈನ್ ಕಾಲೇಜಿನ ನಮ್ಮ ರೋಟೇರಿಯನ್ ಕಲ್ಪನಾ ಮೇಡಮ್ ಅವರು ಇದ್ದಾರೆ. ಸೊ ಎಲ್ರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕ್ಲಬ್ನ ಪ್ರೆಸಿಡೆಂಟ್ ಇಷ್ಟೆಲ್ಲ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು, ಒಂದು ಟೀಮ್ ನ ಕಟ್ಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡಿ ಇಷ್ಟೆಲ್ಲ ಮಾಡ್ತಾ ಇರೋದು ನಮ್ಮ KGF ಕ್ಲಬ್ ನ ಪ್ರೆಸಿಡೆಂಟ್ ಡಾಕ್ಟರ್ ಬಾಬು. ಸೊ ಅವರು ಕೂಡ ಈ ಒಂದು ಸ್ವಾಗತ ಬಿಗ್ ಕ್ಲಬ್ ಚಿಲ್ಡ್ರನ್ ಕಾರ್ಯಕ್ರಮವನ್ನ ಬಯಸಿದ್ವಿ. ಮತ್ತೆ ನಮ್ಮ ಟ್ರೆಜರರ್ ಶ್ರೀ ಮಂಜುನಾಥಪ್ಪ ಸರ್ ಅವರು, ಬೆಮೆಲ್ ಅಲ್ಲಿ ಆಫೀಸರ್, ಅವರು ನಮ್ಮ ಜೊತೆ ಬಹಳ ಕೈ ಜೋಡಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತೆ ಸೆಕ್ರೆಟರಿ ಉಮೇಶ್, ಸೊ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ರಿಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ರೋಟೇರಿಯನ್ಸ್ಗೆ ಎಲ್ಲರ ಹೆಸರು ಹೇಳಿದ್ರೆ ಸಮಯ ಆಗುತ್ತೆ. ಮತ್ತೊಬ್ರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇವತ್ತು ನಮ್ಗೆ ಇಷ್ಟು ಜನ 3000 ಜನಕ್ಕೂ ಊಟ ಮಾಡಿಸ್ಬೇಕು ಅಂದಾಗ ನಮ್ಮ ಜೊತೆ ಕೈ ನಿಂತಿದ್ದು ಮೊಟ್ಟ ಮೊದಲ ಬಾರಿಗೆ ನಮ್ಮ APMC ಮೆಂಬರ್ ಡೈರೆಕ್ಟರ್ ಆಗಿರ್ತಕ್ಕಂಥ ನಮ್ಮ ದಶರಥ್ ರೆಡ್ಡಿ ಅವರು. ಸೊ ಅವರು RR ಸ್ಟೋನ್ಸ್ ಅವ್ರ ಕಡೆಯಿಂದ ನಮಗೆ ಊಟದ ವ್ಯವಸ್ಥೆನ ಮಾಡಿಸ್ಕೊಡ್ತಾ ಇದ್ದಾರೆ, ಅವರೇ ಮುಂದೆ ನಿಂತು. ಸೊ ಹೀಗಾಗಿ ಇಲ್ಲಿ ಬಹಳಷ್ಟು ಜನ ಡೋನರ್ಸ್ ನಮಗೆ ಬಹಳ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇವತ್ತು ಇಲ್ಲಿ ಸಕ್ಸಸ್ಫುಲ್ ಮಾಡಕ್ಕೆ ಬಂದಿದ್ದಾರೆ. ಸೊ ಎಲ್ರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಬಯಸಿದ್ದೇವೆ. ಆಮೇಲೆ ಇಷ್ಟೆಲ್ಲ ನಾವು ರೋಟರಿ ಕ್ಲಬ್ ಇಂದ ನಮ್ಗೆಲ್ಲ ಶಾಲಾ ಕಾಲೇಜು ಪ್ರಿನ್ಸಿಪಾಲ್ಸು, HMs, ಹೆಡ್ ಮಾಸ್ಟರ್ಸು, ಹೆಡ್ ಮಿಸ್ಟರ್ಸು, ಮತ್ತೆ ಎಲ್ಲ ಫಿಸಿಕಲ್ ಎಜುಕೇಶನ್ ಸೊ ಇವರು ಕೂಡ ನಮ್ಮ ರೋಟರಿ ಕ್ಲಬ್ಗೆ ಬಹಳ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ. ನಮ್ಮ ರೋಟರಿ ಕ್ಲಬ್ಗೆ ಪಿಲ್ಲರ್ ಅಂತಾನೆ ಹೇಳ್ಬೋದು ನಮ್ಮ KGF ಕ್ಲಬ್ಗೆ. ಸೊ ಯಾರು ರಾಮ ಲಕ್ಷ್ಮಣ ಅವರು, ಅವ್ರ ಮಗ ವಿಜೇಂದ್ರ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸಿದ್ವಿ. ಮತ್ತೆ ನಮ್ಮ SP ಸಾಹೇಬ್ರ ಜೊತೆಗೆ ನಮ್ಮ SP ಸಾಹೇಬ್ರು ಬಹಳ ನಮಗೆ ಎನ್ಕರೇಜ್ ಮಾಡಿದ್ರು. ಸರ್ ನಾವು ಈ ತರ ಮ್ಯಾರಥಾನ್ ಮಾಡ್ತಾ ಇದೀವಿ, ಈ ತರ ಕಾನ್ಸೆಪ್ಟ್ ಇಟ್ಕೊಂಡಿದೀವಿ, ಇದಕ್ಕೆ ಬಹಳ ಎನ್ಕರೇಜ್ ಮಾಡಿ ನಮಗೆ ಮಾಡಿ ಅಂತೇಳಿ ಬಹಳ ಸಪೋರ್ಟಿವ್ ಆಗಿ ಹೇಳಿದ್ರು. ಸೊ ಅವ್ರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಅವ್ರ ಜೊತೆಗೆ ನಮ್ಮ DSP ಸಾಹೇಬರು ಲಕ್ಷ್ಮಯ್ಯ ಸರ್ ಅವರು, ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ನವೀನ್ ಸರ್, ಮತ್ತೆ ನಮ್ಮ ಮಹೇಶ್ ಮಾಳಿ ಅವರು, ಮಂಜುನಾಥ್ ಸರ್ ಅವರು, ಇವರೆಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ಇಡೀ ಪೊಲೀಸ್ ಇಲಾಖೆ ನಮ್ಗೆ ಬಹಳ ಸಪೋರ್ಟಿವ್ ಆಗಿ ಸಪೋರ್ಟಿವ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ನಾನು ಅವ್ರಿಗೂ ಕೂಡ ಪ್ರತಿಯೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಮಾಳಿ ಅವರು, ರಾಬರ್ಟ್ಸನ್ ಪೇಟೆ, ಇವರು ತಮಗೆ ಮಾಹಿತಿ ಕೊಡ್ತಾರೆ. ದಯವಿಟ್ಟು ಎಲ್ಲ ಕೇಳಿಸ್ಕೋಬೇಕು ಅಂತೇಳಿ ಮನವಿ ಮಾಡ್ತಾರೆ. ವಿದ್ಯಾರ್ಥಿಗಳು ಇದನ್ನ ಡ್ರಗ್ ಬಗ್ಗೆ ಜಾಗೃತಿ ಮೂಡಿಸ್ಕೊಂಡು ಯಾವುದು ನಮ್ಮ ಹೆಲ್ತಿಗೆ ಯಾವುದು ಮಾರಕ ಎಂಬುದನ್ನು ನೀವು ಅರ್ಥಕೊಂಡ್ರೆ ಅದರ ಮೇಲೆ ನಿಮ್ಮ ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಅದಕ್ಕೆ ಈ ಡ್ರಗ್ ಮುಕ್ತ ಭಾರತವನ್ನಾಗಿ ಮಾಡಬೇಕಾದ್ರೆ ಎಲ್ಲರೂ ಈ ಡ್ರಗ್ ಅಂದರೆ ಏನಂತ ತಿಳ್ಕೊಬೇಕು ಫಸ್ಟು. ಇನ್ನೊಂದು ಗಾಂಜಾ ಅತಿ ಹೆಚ್ಚಾಗಿ ಸೇವನೆ ಆಗ್ತಾ ಇರೋದು ಗಾಂಜಾ ಬಗ್ಗೆ ಅದರಿಂದ ಏನೇನು ಹೆಲ್ತ್ ಇಶ್ಯೂ ಆಗ್ತವೆ. ಓನ್ಲಿ
ಫಿಸಿಕಲ್ ಅಷ್ಟೇ ಅಲ್ಲ, ಮೆಂಟಲ್ ಹೆಲ್ತ್ ಇಶ್ಯೂ ಆಗ್ತವೆ, ಡಿಪ್ರೆಷನ್ ಹೋಗ್ತಾರೆ, ಮತ್ತು ನಮಗೆ ಇನ್ನರ್ ಬಾಡಿ ಏನೇನು ಆರ್ಗನ್ಸ್ ಇದಾವೋ ಎಲ್ಲಕ್ಕೂ ಡ್ಯಾಮೇಜ್ ಆಗ್ತವೆ. ಅದರ ಜೊತೆಗೆ ಇದು ಒಂದು ಕ್ರಿಮಿನಲ್ ಮೈಂಡ್ಸೆಟ್ಟನ್ನು ಬಿಲ್ಡ್ ಮಾಡುತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಬೇರೆ ಕ್ರೈಮ್ ಯಾವುದೋ ಒಂದು ಅಪರಾಧ ಮಾಡೋಕ್ಕೆ ಎಡೆ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಡ್ರಗ್ಗನ್ನು ದಯವಿಟ್ಟು ಯಾವುದೇ ವಿಚಾರ, ಈಗ ಒಂದು ಎಕ್ಸಾಂಪಲು ಗಾಂಜಾ ಒಂದು, ಅದರ ಜೊತೆಗೆ ಮದ್ಯ ಸೇವನೆ ಮಾಡ್ತಾರೆ, ಅದು ಒಂದು ಥರ ಡ್ರಗ್ಗೆ. ಅದರ ಜೊತೆಗೆ ಈಗ ಧೂಮಪಾನ ಮಾಡೋದು, ಮತ್ತು ಅದೇನು ಗುಟ್ಕಾ ಪಾನ್ ಮಸಾಲೆ ಎಲ್ಲ ಜಿಗಿಯೋದು, ಇವೆಲ್ಲ ಒಂದು ಅಡಿಕ್ಷನ್. ಇವು ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕಾರಕ ವಸ್ತುಗಳು. ಇವುಗಳಿಂದ ಮುಕ್ತರಾಗಬೇಕನ್ನೋ ಉದ್ದೇಶದಿಂದ ನಮ್ಮ ಈ KGF ಜಿಲ್ಲಾ ಪೊಲೀಸ್ ಘಟಕದಿಂದ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಇತ್ತೀಚೆಗೆ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ PUC ಸೆಕೆಂಡ್ ಇಯರ್ವರೆಗೂ ವಿದ್ಯಾರ್ಥಿಗಳು ನೆರೆದಿದ್ದೀರಾ. 18 ವರ್ಷ ಒಳಗಿನವರು ಎಲ್ಲರೂ ಮಕ್ಕಳಂತ ಕನ್ಸಿಡರ್ ಮಾಡ್ತಾರೆ. ವಿಶ್ವಸಂಸ್ಥೆ ಘೋಷಣೆ ಆಗಿದೆ ಇದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಇಲ್ಲಿವರೆಗೂ ನೋಡಿದರೆ ಮತ್ತು ಈಗ ಇತ್ತೀಚೆಗೆ 2012ರಲ್ಲಿ ಏನು ಈ ಕಾಯ್ದೆ ಬಂತ, ಪೋಕ್ಸೋ ಕಾಯ್ದೆ ಬಂದ ಮೇಲೆ ಅತ್ಯಂತ ಕಠಿಣ ಶಿಕ್ಷೆ ಆಗುವಂಥ ಎಲ್ಲ ಕಾನೂನಿನಡಿಯಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳು ಗಮನಿಸಬೇಕು. ಏನು ಇದು ಒಂದು ಮಾದಕ ವಸ್ತುದು, ಇನ್ನೊಂದು ಪೋಕ್ಸೋದು. ಮಕ್ಕಳು 18 ವರ್ಷದ ಒಳಗಿನವ್ರಿಗೆ ಏನೇ ಹೆಚ್ಚು ಕಡಿಮೆ ಆದರೂ ಏನೋ ಲೈಂಗಿಕವಾಗಿ ಶೋಷಣೆ ಆಗಿರ್ಬೋದು, ಅಥವಾ ಯಾರಾದರೂ ನಿಮ್ಮನ್ನು ಹಿಂಬಾಲಿಸ್ತಿರ್ಬೋದು, ಅಂಥವು ಏನಾದರೂ ಪ್ರಕರಣಗಳಿದ್ದರೆ ದಯವಿಟ್ಟು ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡಿ, ಇಲ್ಲ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಕಾಲ್ ಮಾಡಿ, ಇಲ್ಲ ನಿಮ್ಮ ತಂದೆ ತಾಯಿಗೆ ವಿಚಾರ ತಿಳಿಸಿ, ಇಲ್ಲ ನಿಮ್ಮ ಶಿಕ್ಷಕರಿಗೆ ವಿಚಾರ ತಿಳಿಸಿ. ಇದರಿಂದ ಮುಂದೆ ಆಗುವಂಥ ಅನಾಹುತಗಳನ್ನು ತಡಿಬೋದು ಅಂತ ಹೇಳ್ತಾ, ಇಲ್ಲಿವರೆಗೂ ನಮಗೆ ಅವಕಾಶ ಮಾಡಿಕೊಟ್ಟಂಥ ರೋಟರಿ ಸಂಸ್ಥೆ KGF ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ವಲ್ಪ ಅವೇರ್ನೆಸ್ ಕೊಡಿ, ಮತ್ತೆ ನಮ್ಮ ಇಲಾಖೆಗೆ ಮಾಹಿತಿ ಕೊಡಿ. ನಾವೇನೇ ಇದ್ರೂ ಅದನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇವಾಗ ನಮ್ಮ KGFನ ನಮ್ಮ ರೋಟರಿ ಕ್ಲಬ್ನ ನಮ್ಮ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಆಮೋ ಲಕ್ಷ್ಮಣ ಸರ್ ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಆಂಡರ್ಸನ್ ಪೇಟೆ PS ಅವರಾಗಿರ್ತಕ್ಕಂಥ ಶ್ರೀ ಮಂಜು ಸರ್ ಅವರು ಈ ಒಂದು ಸಂದರ್ಭವನ್ನು ಕುರಿತು ಒಂದೆರಡು ಮಾತು ಮಾತಾಡಬೇಕು. ಜೊತೆಗೆ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಎಲ್ಲದರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ನಮ್ಮ PSI ಮಹೇಶ್ ಮಾಳಿ ಅವರು ಹೇಳ್ದಂಗೆ ನಮಗೆ ಪೋಕ್ಸೋ ಕಾಯ್ದೆಯಲ್ಲಿ 18 ವರ್ಷದ ಒಳಗಿನ ಗಂಡು ಮಕ್ಕಳು ಇರ್ಬೋದು, ಹೆಣ್ಣು ಮಕ್ಕಳು ಇರ್ಬೋದು, ಪ್ರತಿಯೊಬ್ಬರೂ ಮಕ್ಕಳೇನೆ. ಅವರ ಮಕ್ಕಳ ಮೇಲಿನ ದೌರ್ಜನ್ಯಗಳು, ಅದು ಶಾಲಾ ಕಾಲೇಜ್ ಇರ್ಬೋದು, ಅವರು ಆಟದ ಮೈದಾನ ಇರ್ಬೋದು, ಅಥವಾ ಇನ್ನಿತರೆ ಪ್ಲೇಸ್ಗಳಲ್ಲಿ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ Respected Chief Guest, SP KGF, and other dignitaries on the dais, off the dais, children of KGF, adults, and even I see senior members today ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರ್ತಕ್ಕಂಥ ಶ್ರೀ ಶ್ರೀಧರ್ ಸರ್ ಅವರು ಮಾತನಾಡ್ತಾರೆ. ಗುಡ್ ಮಾರ್ನಿಂಗ್ ಮಕ್ಕಳೇ, ಗುಡ್ ಮಾರ್ನಿಂಗ್. ಇನ್ನೊಂದ್ಸತಿ ಗುಡ್ ಮಾರ್ನಿಂಗ್. ವೆರಿ ಗುಡ್. so happy to see so many students here. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಮತ್ತೆ ಈ ಕಾರ್ಯಕ್ರಮ ಆಯೋಜಿಸಿದ ರೋಟರಿ ಕ್ಲಬ್ ಪ್ರೆಸಿಡೆಂಟ್ ಬಾಬು ಮತ್ತು ಎಲ್ಲ ಸದಸ್ಯರಿಗೂ ಒಂದು ದೊಡ್ಡ ಚಪ್ಪಾಳೆ. ಸಾಕಷ್ಟು ಉತ್ಸಾಹದಿಂದ ನೀವು ಕಾಯ್ತಾ ಇದ್ದೀರಾ. ಒಂದು ನಾನು ಹೇಳೋದು ರಿಪೀಟ್ ಮಾಡಿ, ಸೇ ನೋ ಟು ಡ್ರಗ್ಸ್. ಕೇಳಿಸ್ತಾ ಇಲ್ಲ? ಸೇ ನೋ ಟು ಡ್ರಗ್ಸ್. ತುಂಬ ಸಂತೋಷ. ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಮಕ್ಕಳು ತುಂಬ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಿಮಗೆಲ್ಲ ಮುಂದೆ ನಿಮ್ಮ ಎಜುಕೇಷನ್ಗೆ ಇರ್ಬೋದು, ನಿಮ್ಮ ಮುಂದಿನ ಸ್ಟೆಪ್ಸ್ಗೆ ಎಲ್ಲ ವಿಶೇಷ ಆಗಲಿ. ಮತ್ತೊಮ್ಮೆ ರೋಟರಿ ಪದಾಧಿಕಾರಿಗಳು ತುಂಬ ಚೆನ್ನಾಗಿ ನಮ್ಮ ರೋಟರಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೋತೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗಿಂತ ಈ ಕಾರ್ಯಕ್ರಮ ತುಂಬ ವಿಭಿನ್ನವಾಗಿದೆ. ಮತ್ತೊಮ್ಮೆ Good morning KGF. Are you ready? Yes.
Today the marathon, this run is to spread the message, as everybody said, say no to drugs. We have to put all the efforts to spread the message, no drugs, totally no, and the message is via the run, spreading all over that drugs are not acceptable at all. Any support, anything required from Rotary Sanstha, we are all there and wish you all the very best for today's run. Let us get ready and let us be ready, start. Okay, all the very best. Thank you. ಗುಡ್ ಮಾರ್ನಿಂಗ್ KGF. ಎಲ್ಲರಿಗೂ ಶುಭೋದಯ. ರೋಟರಿ ಸಂಸ್ಥೆ ಜೊತೆಯಾಗಿ KGF ಪೊಲೀಸ್ ಇಲಾಖೆ ಒಂದು ಮ್ಯಾರಥಾನ್ ಆಯೋಜನೆ ಮಾಡಿದೆ. ಅದರ ಉದ್ದೇಶ ತಮಗೆಲ್ಲ ಗೊತ್ತಿದೆ. ಪೋಕ್ಸೋ ಕಾಯಿದೆ, ಗಾಂಜಾ, ಅಫೀಮು, ಸಿಗರೇಟು, ಮದ್ಯಪಾನ ಎಲ್ಲೂ ಕೂಡ ಅದರ ಮುಕ್ತರಾಗಿ ಸಮಾಜದಲ್ಲಿ ಗೌರವದಿಂದ ನೆಮ್ಮದಿಯಿಂದ ಬದುಕು ಕಟ್ಟಿಕೊಳ್ಳಲಿಕ್ಕೆ, ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಮಕ್ಕಳ ಹಾದಿಯಾಗಿ ಸಮಸ್ತ ನಾಗರಿಕ ಬಂಧುಗಳು ಜವಾಬ್ದಾರಿ ಇರತಕ್ಕಂಥ ಒಂದು ನಾಗರಿಕ ಪ್ರಜೆಗಳಾಗಿ ನಾವು ಈ ಒಂದು ಕ್ರಮ ಜರುಗಿಸಬೇಕು. ಹಾಗಾಗಿ ಇವತ್ತು KGF ರೋಟರಿ ಸಂಸ್ಥೆ ಜೊತೆಯಾಗಿ ಪೊಲೀಸ್ ಇಲಾಖೆ ಆಯೋಜನೆ ಮಾಡತಕ್ಕಂಥ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸೋಣ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ ಮಾತೆ. ನಮಸ್ಕಾರ. ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ SP ಸರ್ಗೆ ಮತ್ತೆಲ್ಲ ಗಣ್ಯಾತಿ ಗಣ್ಯನ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋಂಗೆ ಪೊಲೀಸ್ನವರು ಡ್ರಗ್ಸ್ನ ಏನು ಕಳ್ಳರಾಗಲಿ ಇದನ್ನಾಗಲಿ ಹಿಡಿಯೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ನಾವು ಆ್ಯಸ್ ಎ ಮೆಡಿಕಲ್ ಟೀಮ್ we support the police and administration to prove that they are taking the drugs and ಯಾರು ಕಲ್ಪ್ರಿಟ್ಸ್ ಇರ್ತಾರೆ ಅವರಿಗೆ ಶಿಕ್ಷೆ ಕೊಡೋದಾಗಲಿ, ಯಾರಿಗೆ ಇನ್ನೋಸೆಂಟ್ಸ್ ಇರ್ತಾರೆ ಅವ್ರಿಗೆ ನ್ಯಾಯ ಕೊಡೋದಾಗಲಿ ನಮ್ಮ ಆರೋಗ್ಯ ಇಲಾಖೆ ಗೌರ್ಮೆಂಟ್ ಸರ್ವಿಸ್ ವಿಲ್ ಹೆಲ್ಪ್ ದೆಮ್. ಸೊ ಹೇಳ್ತಾ ಡ್ರಗ್ಸ್ ದಯವಿಟ್ಟು ಯಾರು ತಗೋಬೇಡಿ. ಬಟ್ ಫಿಸಿಕಲಿ ಚೇಂಜಸ್ ಆಗುತ್ತೆ ಬಾಡಿನಲ್ಲಿ, ಹಂಗೆ ಮೆಂಟಲಿ ಚೇಂಜಸ್ ಆಗುತ್ತೆ. ಸೊ ಇಟ್ಸ್ ನಾಟ್ ಗುಡ್ ಫಾರ್ ದ ಹೆಲ್ತ್ ಆಫ್ ದ ಎನಿ ಪರ್ಸನ್. ಹಂಗೆ ಹಿಂಗೆ ನಿಮಗೆ ಪೋಸ್ಕೋ ಕಾಯ್ದೆ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಸೊ ಇನ್ನು ಮುಂದೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಸೊ ಯಾರು ಡ್ರಗ್ಸ್ನ ಇದಕ್ಕೆ ಅವಕಾಶ ಕೊಡಬಾರ್ದು, ಮತ್ತು ತಿನ್ನೋದಕ್ಕೆ ಅವಕಾಶ ಕೊಡಬಾರ್ದು, ಮತ್ತು ಮಾರಾಟ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಂಥ ರೋಟರಿ ಸಂಸ್ಥೆಯವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳು ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ರೋಟರಿ ಕ್ಲಬ್ KGF ಅವರು ಈ ಒಂದು ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಅಕ್ಟೋಬರ್ 2ನೇ ತಾರೀಕು ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಆದರೆ ಶಾಲೆಗೆ ರಜೆಗಳಿದ್ದಿದ್ದರಿಂದ ಅದನ್ನು ಈ ಒಂದು ದಿನಕ್ಕೆ ಮುಂದೂಡಿದ್ದೀವಿ. ಆದ್ದರಿಂದ ಎಲ್ಲರೂ ಕೂಡ ಯಾಕೆಂದರೆ ಗ್ರಾಮೀಣ ಪ್ರದೇಶದಿಂದ ಮಕ್ಕಳು ಬರಬೇಕಾಗಿರೋದ್ರಿಂದ ಸುಮಾರು 1,000 ಜನ ಮೇಲೆ ಮಕ್ಕಳು ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಸ್ವಲ್ಪ ತಡ ಆಯಿತು. ಅದಕ್ಕೆ ಮೊದಲಿಗೆ ಎಲ್ಲ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎಲ್ರಿಗೂ ಕ್ಷಮೆ ಯಾಚಿಸ್ತೇನೆ. ಯಾಕೆಂದರೆ ಊರಿಂದ ಬಸ್ಸಲ್ಲಿ ಮಕ್ಕಳು ಬರಬೇಕಾಗಿದ್ರು ತಡ ಆಗಿದೆ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಪೋಕ್ಸೋ ಕಡೆಯಲ್ಲಿ ಎಲ್ರಿಗೂ ಗಮನ ಇರಬೇಕು. ಪ್ರತಿಯೊಬ್ಬರಿಗೂ, ಮಕ್ಕಳಿಗೆ ಅಲ್ಲ, ತಂದೆ ತಾಯಂದರು ಅಥವಾ ಬೇರೆ ನಮ್ಮ ಯಾವುದೇ ಒಂದು ವ್ಯಕ್ತಿ ಕೂಡ ಅದ್ರ ಬಗ್ಗೆ ಗಮನ ಕೊಟ್ಟಾಗ, ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟಾಗ ಅದರಿಂದ ನಾವು ಭಾರತವನ್ನು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೋದು. KGF ನಶೆಮುಕ್ತವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚಿನ ಒಂದು ಕಾರ್ಯಕ್ರಮಗಳು ಇಲ್ಲಿ ನಡೀಲಿ ಅಂತ ಹೇಳಿ ನಮ್ಮ ರೋಟರಿ ಪದಾಧಿಕಾರಿಗಳು ಮತ್ತು ರೋಟರಿ ಗವರ್ನರು, ನೆಕ್ಸ್ಟ್ ಇಯರ್ ಬರ್ತಕ್ಕಂಥ ಗವರ್ನರು ಎಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಚೆನ್ನಾಗಿ ಆಗೋದಕ್ಕೆ ಅವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅಂತೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರೋಟರಿ. Hey,
Slow. Hey! No. ಹೋಗಿ ಹಂಗೆ ಹೋಗಿ ಅರ್ಧ ಕಿಲೋಮೀಟರ್ ಇದೆ ಅಲ್ಲ ஒரு 5 பேர் ना सर सर ಸ್ವಲ್ಪ ವಾರಂ ಅದು